ಈಗ ನಾವು ಏನ್ ಮಾಡಿದೀವಿ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಜೊತೆನೂ ನಾವು ಈಗ ಕನ್ಫರ್ಮೇಶನ್ ತಗೊಳ್ತಾ ಇದೀವಿ. ಅದೇ ರೀತಿ NWKRTC ಹಾಗೂ ಈ ಏರ್ಪೋರ್ಟ್ ಹಾಗೂ ಈ ಪ್ರೈವೇಟ್ ಟೂರ್ ಆಪರೇಟರ್ಸ್ ಯಾರ್ಯಾರು ಇದ್ದಾರೆ, ನನ್ನ EDC ಅವ್ರ ಪಾಪ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಯಾರ್ಯಾರು ಹೋಗಿದ್ದಾರೆ, ಯಾವಾಗ ಹೋಗಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಏನ್ ಪ್ಲಾನ್ ಇತ್ತು ಅಂತ ಹೇಳಿ ನಾವು ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತೀವಿ. ಇನ್ನೊಂದು ತಿಂಗಳು ಈ ಕುಂಭ ಮೇಳ ನಡೆಯುತ್ತೆ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಈಗಲೇ ಸಂಗ್ರಹಣೆ ಮಾಡಿಕೊಂಡು ಸರಿಯಾದ ಅಡ್ವೈಸರಿ ನಾವು ನಮ್ಮ ಜಿಲ್ಲೆಯ ಜನತೆಗೆ ಕೊಡಲಿಕ್ಕೆ ಸಾಧ್ಯವಾಗಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಈ ಮಾಹಿತಿಯನ್ನು ಸಂಗ್ರಹಣೆ ಗಾಯಾಳುಗಳ ಪರಿಸ್ಥಿತಿ ಅಪ್ಡೇಟ್ ಆಗಿದೆ. ನನ್ನ ಪ್ರಕಾರ ಏನಿದೆ ಅಂದರೆ, ಇವತ್ತು ಅಮಾವಾಸ್ಯ ದಿವಸ ಪ್ರಯಾಗ್ರಾಜಲ್ಲಿ ಬಹಳ ಜನಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಬಹುಶಃ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಆದರೆ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಬಹುದು. ಆದರೂ ಜಿಲ್ಲಾ ಮಟ್ಟದಿಂದ ಹಾಗೂ ರಾಜ್ಯ ಮಟ್ಟದಿಂದ ನಾವು ಏನು ಅಡ್ವೈಸರಿ ಇಶ್ಯೂ ಮಾಡ್ತೀವೋ ಅದರ ಪ್ರಕಾರನೇ ಎಲ್ಲರೂ ಪ್ಲ್ಯಾನ್ ಮಾಡ್ಕೋಬೇಕು. ಆತಂಕ ಪಡೋ ಏನು ಸಂದರ್ಭ ಇಲ್ಲ, ಆದರೆ ಅಡ್ವೈಸರಿಯನ್ನು ಕರೆಕ್ಟ್ಲಿ ಫಾಲೋ ಮಾಡಬೇಕು. ನಾನಲ್ಲಿ 4 ದೇಹಗಳನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಡೆಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ. ಡೆಲ್ಲಿದಿಂದ ಡೈರೆಕ್ಟ್ ಬೆಳಗಾವಿಗೆ ಏನು ನಾಳೆ ಮಧ್ಯಾಹ್ನ ಫ್ಲೈಟ್ ಇದೆ, ಅದರಲ್ಲಿ ಇಲ್ಲಿ ತರಿಸ್ಕೊಳ್ಳಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ ಆದ್ಯತೆ ಈ ಸ್ಪೆಷಲ್ ಆಫೀಸರ್ಸ್ ಇಬ್ಬರು ಡೆಲ್ಲಿಗೆ ಹೋಗಿ ಡೆಲ್ಲಿ ಏರ್ಪೋರ್ಟಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಆ ಫ್ಲೈಟಲ್ಲಿ 4 ದೇಹಗಳನ್ನ ಅವರು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯಾಸ ಮಾಡ್ತಾರೆ. ಅಲ್ಲಿಂದ ಅವರು ಪ್ರಯಾಗ್ರಾಜ್ ಹೋಗಿ ಪ್ರಯಾಗ್ರಾಜಲ್ಲಿ ನಮ್ಮ ಕರ್ನಾಟಕದಿಂದ ಹಾಗೂ ನಮ್ಮ ಜಿಲ್ಲೆ, ಸ್ಪೆಸಿಫಿಕಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಅಲ್ಲಿದ್ದಾರೆ ಹಾಗೂ ಅವರ ಕ್ಷೇಮವನ್ನು ಸ್ವಲ್ಪ ಎಕ್ಸಾಮಿನ್ ಮಾಡಿ, ಪ್ಲಸ್ ಸ್ಥಳೀಯ ಏನಾದರೂ ಸಪೋರ್ಟ್ ಬೇಕು, ಲಾಜಿಸ್ಟಿಕಲ್ ಸಪೋರ್ಟ್ ಬೇಕಂದರೆ ಅವರು ಅಲ್ಲಿ ಅವರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ. ಅದಲ್ಲದೆ ಈಗ ಈ ಒಂದು ಘಟನೆಯಲ್ಲಿ ಯಾರ್ಯಾರಿಗೆ ಇಂಜುರೀಸ್ ಆಗಿದ್ದಾವೆ ಅವ್ರಿಗೂ ಸರಿಯಾದ ಮೆಡಿಕಲ್ ಹೆಲ್ಪ್ ಸಿಗೋದು, ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಾವು ಅವರಿಗೆ ಹೇಳಿದ್ದೀವಿ. ಭಾಳ ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ, ಅನುಭವಿ ಆಫೀಸರ್ಸ್ ಇದ್ದಾರೆ. ಅವರಲ್ಲಿ ಹೋಗಿ ಆ ಕೆಲಸವನ್ನು ನಿರ್ವಹಿಸ್ತಾರೆ. ಎಷ್ಟು ಜನ ಇಂಜೂರಿ